ರಾಜ್ಯದಲ್ಲಿ ಮೊದಲ ಬಾರಿಗೆ ಒಂದು ಬೀದಿ ನಾಯಿನ ಇಂಟರ್ವ್ಯೂ ಮಾಡ್ತಾ ಇದೀವಿ. ಇದು ನಮ್ಮಲ್ಲೇ ಮೊದಲು. ನಮಸ್ಕಾರ ಸರ್, ನೀವೇನಕ್ಕೆ ಈ ಗಾಡಿಲಿ ಹೋಗ್ಬೇಕಾದ್ರೆ ಎಸ್ಪೆಷಲಿ ರಾತ್ರಿ ಹೊತ್ತು ಹಿಂದೆ ಫಾಲೋ ಮಾಡ್ಕೊಂಡ್ ಬರ್ತೀರಾ ಅಂಡ್ ಅಟ್ಟಾಡ್ಸ್ಕೊಂಡ್ ಬರ್ತೀರಾ ಹಿಂದ್ಗಡೆ, ಮತ್ತೆ ಓಡ್ ಬರ್ತೀರಾ ಸ್ಪೀಡ್ ಆಗಿ? ಸರ್, ಇದು ನಮ್ಮ ಮೂಲ ಸಂಸ್ಕೃತಿ. ನಮ್ ತಾತ ಮುತ್ತಾತ ಅವ್ರ ಕಾಲದಿಂದ ಬಂದಿರೋ ಒಂದು ಬಳವಳಿ. ಹೆಂಗ್ ಮರೆಯಕ್ಕಾಗತ್ತೆ ಹೇಳಿ? ಇದು ನಾವು ವಂಶದವ್ರು ನಡ್ಸ್ಕೊಂಡ್ ಬಂದಿರೋದಿದು. ಆಮೇಲೆ ಇದ್ರಲ್ಲಿ ಒಂಥರ ಖುಷಿ, ಒಂಥರ ಸಂತೋಷ, ದುಃಖನೂ ಹೌದು. ಯಾಕಂದ್ರೆ ನಾವು ಓಡ್ಸಕ್ಕಾಗಲ್ಲ ಗಾಡಿನ. ಇನ್ನ ಒಂದು ಅಬ್ಸರ್ವ್ ಮಾಡಿ, ನಾವ್ ಯಾವ್ದೇ ಕಾರಣಕ್ಕೂ ಸ್ಲೋ ಆಗಿ ಅವ್ರನ್ನ ಏನು ಮಾಡಲ್ಲ. ಅದೇ ಸ್ಪೀಡ್ ಆಗಿ ಹೋಗ್ತಾರಲ್ಲ, ಅವ್ರನ್ನೆಲ್ಲ ಅಟ್ಟಾಡ್ಸ್ಕೊಂಡು ಹೋಗ್ತೀವಿ. ನಿಮ್ ಪಾಯಿಂಟ್ ನ ಒಪ್ಕೊಂತೀನಿ ಸರ್, ವ್ಯಾಲಿಡ್ ಇದೆ. ನನ್ಗೆ ಇನ್ನೊಂದು ಪ್ರಶ್ನೆ ಇದೆ. ಈ ಮನೆಗಳಲ್ಲಿ ಕೆಲವು ಜಾತಿ ನಾಯಿ ಸಾಕಿರ್ತಾರೆ, ಆ ಫೆಸಿಲಿಟೀಸ್ ನಿಮಗ್ ಸಿಗ್ತಾ ಇಲ್ಲ ಅಂತ ನಿಮ್ಗೇನಾದ್ರೂ ಕೋಪ, ಬೇಜಾರು, ಹೊಟ್ಟೆ ಕಿಚ್ಚು, ಹೊಟ್ಟೆ ಗುಡುಗುಡು ಏನಾದ್ರು ಇದೆಯಾ? ಇಲ್ಲ ಸರ್, ಅದು ಒಂದು ಜೀವನಾನ, ಅದು ಜೇಲು ಪರಪ್ಪನ ಅಘರಾರ. ನೋಡಿ, ನಾವ್ ಎಲ್ ಬೇಕಾದ್ರೂ ತಿರುಗಾಡ್ತೀವಿ, ಎಲ್ ಬೇಕಾದ್ರೂ ಮಲ್ಕೊಂತೀವಿ, ಏನ್ ಬೇಕಾದ್ರೂ ತಿಂತೀವಿ. ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅದೊಂದು ಫ್ರೀಡಮ್ ಸರ್. ಅವು ಹಂಗ್ ಮಾಡಕ್ಕಾಗುತ್ತಾ? ಅವು ನಮ್ಮಂಗ್ ಇರಕ್ಕಾಗುತ್ತಾ? ಯಾವಾಗ ಕತ್ತಲ್ ಚೇನು ಇಲ್ಲ ಬೆಲ್ಟು ಒಂದ್ ಮೂಲಲ್ಲಿ ಬಿದ್ದಿರ್ಬೇಕು, ಕವು ಕವು ಅಂತ ಹೇಳ್ಬಿಟ್ಟು. ನಾನ್ ಮಾತು ಹೇಳ್ತೀನಿ ಕೇಳಿ, ಅವಕ್ ಇದಕ್ ಹೋಗ್ಬೇಕು ಅಂದ್ರೂ ನೆಮ್ಮದಿ ಇಲ್ಲ. ಅವ್ರು ಯಾವಾಗ ಕರ್ಕೊಂಡ್ ಹೋಗ್ತಾರೋ ಅವಾಗ ಹೋಗ್ಬೇಕು, ಅಲ್ಲಿವರೆಗೂ ಇಟ್ಕೊಂಡಿರ್ಬೇಕು. ಅಮ್ಮನ್ ನೋಡಿ, ನಾವ್ ಯಾವಾಗ ಬೇಕಾದ್ರೆ ಯಾವಾಗ, ಅಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ಆರಾಮಾಗಿ ಹೋಗ್ಬಿಡ್ತೀವಿ. ಆಮೇಲೆ ಈ ಕೆಲ್ಸಕ್ಕೆ ಹೋಗೋರು, ಆಫೀಸ್ಗೆ ಹೋಗೋರು ಮನೆ ಕೂಡ ಆಗ್ಬಿಟ್ಟು ಹೋಗ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಮನೇಲಿ ಬಿದ್ದಿರ್ಬೇಕು. ಆಮೇಲೆ ಅವ್ರೇನ್ ಟಿವಿ ಆಗ್ಬಿಟ್ಟು ಹೋಗ್ತಾರಾ ಸರ್? ಅದೆಲ್ಲ ಬಿಡಿ ಸರ್, ಅದಕ್ಕೆ ನಮ್ಮ ಏರಿಯಾ MLA ಗೊತ್ತಾ ಸರ್? ಕಾಮನ್ ಸೆನ್ಸ್ ಇಲ್ಲ ಸರ್ ಅದಕ್ಕೆ. ನಮಗ್ ಗೊತ್ತು ನಮ್ಮ ಏರಿಯಾ MLA ಮೊನ್ನೆ ಅಷ್ಟು ಹೋಗ್ಬಿಟ್ಟು ಅವ್ರ ಕಾರ್ ಮುಂದೆ ಉಚ್ಚಾಯಿದ್ ಬಂದಿಲ್ವಾ?